ಹಾಯ್ ಹಲೋ ಎವ್ರಿವನ್, ಎಲ್ರು ಹೋಗಿದ್ರಾ? ವೆಲ್ಕಮ್ ಟು ಮೈ ಚಾನಲ್, ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಫಾಲೋವರ್ಸ್ನ ವ್ಯೂಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳಿ ಇದೊಂದು ಟ್ರಿಕ್ಸ್ ಅಂತಾನೆ ಅನ್ಕೊಳ್ಳಿ. ಓಕೆನಾ? ಏನೇನು ತುಂಬಾ ಇರುತ್ತೆ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಹೇಳಿ. ಈ ರೀತಿನೂ ಕೂಡ ಒನ್ ವೇಲಿ ನಾವು ನಮ್ಮ ಫಾಲೋವರ್ಸ್ ಮತ್ತೆ ವ್ಯೂಸ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಓಕೆನಾ? ಟ್ರಯಲ್ ರೀಲ್ಸ್ ಬಗ್ಗೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿ, ನೋ ಪ್ರಾಬ್ಲಮ್. ಅಥವಾ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಫುಲ್ ಆಗಿ ನೋಡಿ, ನಿಮ್ಗೆ ಯೂಸ್ ಆಗುತ್ತೆ. ಓಕೆನಾ? ಟ್ರಯಲ್ ರೀಲ್ಸ್ ಅಂತ ಹೇಳಿದ್ರೆ ನಾವು ಏನ್ ಅಪ್ಲೋಡ್ ಮಾಡ್ತೀವಿ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ, ಏನು ನಮ್ಮ ಕಂಟೆಂಟ್ ನ ಅಪ್ಲೋಡ್ ಮಾಡ್ತೀವಿ, ಆ ವಿಡಿಯೋಸ್ ನಮ್ಮನ್ನ ಯಾರು ಫಾಲೋ ಮಾಡೋದಿಲ್ಲ ಅವ್ರಿಗೆ ತಲುಪುತ್ತೆ. ಓಕೆನಾ? ಸ್ಟಾರ್ಟಿಂಗ್ ಏನ್ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಮ್ಮನ್ನ ಯಾರು ಫಾಲೋ ಮಾಡೋದಿಲ್ಲ ಅವ್ರಗಳಿಗೆ ಮಾತ್ರ ಶೋ ಆಗುತ್ತೆ ನಮ್ಮ ವಿಡಿಯೋಸು. ಅದ್ ಬಿಟ್ಟು ನಾವು ನಾರ್ಮಲ್ ಆಗಿ ಅಪ್ಲೋಡ್ ಮಾಡೋ ವಿಡಿಯೋ ಏನ್ ಬರುತ್ತೆ, ನಮ್ಮ ಫಾಲೋ ಮಾಡೋರಿಗೆ ಆಲ್ಮೋಸ್ಟ್ ಫಸ್ಟೇ ಹೋಗುತ್ತೆ, ನಮ್ಮನ್ನ ಫಾಲೋ ಮಾಡದಿರೋರ್ಗೂ ಕೂಡ ಹೋಗುತ್ತೆ. ನಮ್ಮನ್ನ ಫಾಲೋ ಮಾಡೋರ್ಗೆ ನಾವು ಮಾಡೋ ವಿಡಿಯೋ ಹೋಗೋದ್ರಿಂದ ಜಾಸ್ತಿ ಸ್ಕಿಪ್ ಮಾಡಿದ್ರೆ ಅವರು ಇನ್ಸ್ಟಾಗ್ರಾಮು ಇವ್ರ ಕಂಟೆಂಟು ಲೋ ಇದೆ ಅಂತ ಹೇಳಿ ನಮ್ಮನ್ನ ಜಾಸ್ತಿ ನಮ್ಮ ವಿಡಿಯೋಸ್ನ ಜಾಸ್ತಿ ಜನಕ್ಕೆ ತಲುಪ್ತಾ ಇರೋದ್ರಿಂದ ನಮ್ಮ ವ್ಯೂಸ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವು ಟ್ರಯಲ್ ರೀಲ್ಸ್ ಆಗಿ ಅಪ್ಲೋಡ್ ಮಾಡಿದ್ರೆ ಇನ್ಸ್ಟಾಗ್ರಾಮು ಜಸ್ಟ್ ನಮ್ಮನ್ನ ಫಾಲೋ ಮಾಡದೇ ಇರೋರಿಗೆ ಮಾತ್ರ ಶೋ ಮಾಡೋದ್ರಿಂದ ನಮ್ಮ ಕಂಟೆಂಟು ಚೆನ್ನಾಗಿದ್ರೆ ಹೊಸೊಬ್ರಿಗೆ ತಲುಪೋದ್ರಿಂದ ಅವ್ರಿಗೆ ಇಷ್ಟ ಆಗಿ ನಮ್ಮನ್ನ ಫಾಲೋ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಅಂಡ್ ವ್ಯೂಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಏನ್ ಟ್ರಯಲ್ ರೀಲ್ಸ್ ಕಂಟೆಂಟ್ ಇರುತ್ತೆ ಅದನ್ನ ಟ್ರಯಲ್ ರೀಲ್ಸ್ ಆಗಿ ಅಪ್ಲೋಡ್ ಮಾಡೋದ್ರಿಂದ ಇದನ್ನ 8 ಅವರ್ ನೀವು ಬಿಡ್ಬೋದು ಟ್ರಯಲ್ ರೀಲ್ಸ್ ಆಗಿ, ಅಥವಾ 12 ಅವರ್ಸ್ ಆದ್ರೂ ನೀವು ಇದನ್ನ ಬಿಡ್ಬೋದು. ನೀವು ಫಸ್ಟ್ ಟ್ರಯಲ್ ರೀಲ್ಸ್ಗೆ ಅಪ್ಲೋಡ್ ಮಾಡ್ಬಿಟ್ಟು ಆ ನಂತರ ಏನ್ 8 ಅವರ್ಸ್ 12 ಅವರ್ಸ್ ಮುಗಿದ ಮೇಲೆ ನಿಮ್ಮ ನಾರ್ಮಲ್ ಗೆ ಕನ್ವರ್ಟ್ ಮಾಡ್ಬೋದು. ನಾರ್ಮಲ್ಗೆ ಕನ್ವರ್ಟ್ ಮಾಡಿದಾಗ ನಿಮ್ಮನ್ನ ಯಾರು ಫಾಲೋ ಮಾಡ್ತಾರೆ ಅವ್ರಿಗೂ ಕೂಡ ಹೋಗುತ್ತೆ, ನಾನ್ ಫಾಲೋವರ್ಸ್ಗೂ ಕೂಡ ಹೋಗುತ್ತೆ. ಇದನ್ನ ಟ್ರಯಲ್ ರೀಲ್ಸ್ ಆಗಿ ಏನ್ ಅಪ್ಲೋಡ್ ಮಾಡಿರ್ತೀವಿ 8 ಅವರ್ಸ್, ಅದರಲ್ಲಿ ನಮ್ಗೆ ಎಷ್ಟು ವ್ಯೂಸ್ ಹೋಗಿರುತ್ತೆ, ನಮ್ಗೆ ಎಷ್ಟು ಫಾಲೋವರ್ಸ್ ಬಂದಿರ್ಬೋದು ಅಲ್ವಾ? ಮಿನಿಮಮ್ 1 ಅವರ್ ಅಲ್ಲಿ ಒಂದು 500 ಮೆಂಬರ್ಸ್ ಆದ್ರೂ ನಮ್ಮ ಕಂಟೆಂಟ್ ರೀಚ್ ಆಗೇ ಆಗುತ್ತಲ್ವಾ? ಸೊ ಹಾಗಾಗಿ ನೀವು ಈ ಟ್ರಯಲ್ ರೀಲ್ಸ್ ನ ಅಪ್ಲೋಡ್ ಮಾಡಿದ್ರೆ ತುಂಬಾನೇ ಬೆನಿಫಿಟ್ಸ್ ಇದೆ. ಓಕೆನಾ? ಇನ್ನೊಂದು ಹೇಳೋದಂದ್ರೆ ಮೀಶೋ ಅಫಿಲೇಟಿಂಗ್ ಮಾರ್ಕೆಟಿಂಗ್ ಅಥವಾ ನೀವು ಅಫಿಲೇಟಿಂಗ್ ಮಾರ್ಕೆಟಿಂಗ್ ಏನಾದ್ರು ಮಾಡ್ತಾ ಇದ್ರೆ ನಮ್ಮನ್ನ ಫಾಲೋ ಮಾಡೋರು ನಮ್ಮನ್ನ ನೋಡ್ತಾನೆ ಇರ್ತಾರೆ ಪ್ರತಿದಿನ, ಅವ್ರಿಗೆ ಬೋರ್ ಆಗಿ ನಮ್ಮ ವಿಡಿಯೋಸ್ನ ಏನಾದ್ರು ಸ್ಕಿಪ್ ಮಾಡ್ತಾ ಇರ್ತಾರಲ್ವಾ? ಸೊ ಹಾಗಾಗಿ ಸ್ಕಿಪ್ಪಿಂಗ್ ಪರ್ಸೆಂಟೇಜ್ ಜಾಸ್ತಿ ಇದ್ರೂ ಕೂಡ ನಮ್ಮ ವ್ಯೂಸ್ ಜಾಸ್ತಿ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಏನ್ ಕಂಟೆಂಟ್ ಒಳ್ಳೊಳ್ಳೇದಿರೋದನ್ನ ಟ್ರಯಲ್ ರೀಲ್ಸ್ ಆಗಿ ಅಪ್ಲೋಡ್ ಮಾಡಿ ಆ ನಂತರ ನೀವು ನಾರ್ಮಲ್ ರೀಲ್ಸ್ಗೆ ಕನ್ವರ್ಟ್ ಮಾಡೋದ್ರಿಂದ ನಮ್ಮ ವ್ಯೂಸ್ ಮತ್ತೆ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಓಕೆನಾ? ಇದು ತುಂಬಾನೇ ಇಂಪಾರ್ಟೆಂಟ್ ಅಂತ ಅನ್ಕೊಳ್ತೀನಿ. ಗೊತ್ತಿರಲ್ಲ ಎಷ್ಟೋ ಜನಕ್ಕೆ, ಸೊ ಹಾಗಾಗಿ ವಿಡಿಯೋನ ಮಾಡಿದ್ದೀನಿ. ಬನ್ನಿ ಯಾವ ರೀತಿ ಅಪ್ಲೋಡ್ ಮಾಡೋದು ಟ್ರಯಲ್ ರೀಲ್ ಅಂತ ಹೇಳಿ ತೋರಿಸ್ಕೊಡ್ತೀನಿ. ನಾವು ಈ ರೀತಿ ವಿಡಿಯೋನ ಫುಲ್ ರೆಡಿ ಮಾಡಿಕೊಂಡು ಅಪ್ಲೋಡ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿರ್ತೀವಿ ಅಲ್ವಾ? ಇಲ್ಲಿ ಟೈಟಲ್ನ ಕೊಟ್ಕೊಳ್ಳಿ ಆ್ಯಂಡ್ ಮೀಶೋ ಆ್ಯಪ್ನ ಟ್ಯಾಗ್ ಮಾಡೋದನ್ನೇ ಯಾವುದೇ ಕಾರಣಕ್ಕೂ ಮರಿಬೇಡಿ. ಟ್ಯಾಗ್ ಅಂತ ಇದೆ ನೋಡಿ, ಇಲ್ಲಿ ಮೀಶೋ ಅಂತ ಸರ್ಚ್ ಮಾಡಿದ್ರೆ ಟ್ಯಾಗ್ ಆಗುತ್ತೆ. ಅದನ್ನು ರೈಟ್ ಮಾರ್ಕ್ನ ಕ್ಲಿಕ್ ಮಾಡಿದ್ರೆ ಆ್ಯಂಡ್ ಮೋರ್ ಆಪ್ಷನ್ನ ಕ್ಲಿಕ್ ಮಾಡಿ ಐ ಕ್ವಾಲಿಟಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಕೆಳಗಡೆ ಸ್ಕ್ರೋಲ್ ಮಾಡಿ ಅಲ್ಲಿ ಟ್ರಯಲ್ ಅಂತ ಇದೆ ನೋಡಿ, ಅದನ್ನು ಆನ್ ಮಾಡಿ. ಅದನ್ನು ಆನ್ ಮಾಡಿಕೊಂಡ್ರೆ ನಮಗೆ ಟ್ರಯಲ್ ರೀಲ್ಸ್ಗೆ ಶೇರ್ ಆಗುತ್ತೆ. ಓಕೆನಾ? ಕೆಳಗಡೆ ಶೇರ್ ಅಂತ ಇದೆಯಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಟ್ರಯಲ್ ರೀಲ್ಸ್ ಆಗಿ ಅಪ್ಲೋಡ್ ಆಗುತ್ತೆ. ಓಕೆನಾ? ನಮ್ಮ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿಕೊಂಡು ಪ್ರೊಫೈಲ್ಗೆ ಹೋದರೆ ಈ ರೀತಿ ಪೇಜ್ ಓಪನ್ ಆಗುತ್ತಲ್ವ, ಇಲ್ಲಿ ನಮ್ಮ ಟ್ರಯಲ್ ರೀಲ್ಸ್ನ ಅಪ್ಲೋಡ್ ಮಾಡಿರೋದು ಓಪನ್ ಆಗೋದಿಲ್ಲ. ಓಕೆನಾ? ಇಲ್ಲಿ ಪಕ್ಕ ವಿಡಿಯೋ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಡ್ರಾಪ್ಸ್ ಆ್ಯಂಡ್ ಟ್ರಯಲ್ ರೀಲ್ಸ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಕೆಳಗಡೆ ಟ್ರಯಲ್ ರೀಲ್ಸ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾವು ಯಾವ್ದಾವುದು ಟ್ರಯಲ್ಗೆ ಹಾಕಿದ್ದೀವಿ ಅದು ಇಲ್ಲಿ ಶೋ ಆಗುತ್ತೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ, ಈ ರೀತಿ ಓಪನ್ ಆಗುತ್ತೆ ಅಲ್ವಾ? ಇಲ್ಲಿ ಟ್ರಯಲ್ ರೀಲ್ ಆ್ಯಂಡ್ ವ್ಯೂ ಇನ್ಸರ್ಟ್ಸ್ ಅಂತ ಇದೆಯಲ್ವಾ, ಈ ವ್ಯೂ ಇನ್ಸರ್ಟ್ಸ್ನ ಓಪನ್ ಮಾಡ್ಕೊಳ್ಳೋಣ. ಈ ರೀತಿನೂ ಓಪನ್ ಆಗುತ್ತೆ, ಅಥವಾ ನಿಮಗೆ ಇಲ್ಲೇ ಕೊಟ್ಟಿರ್ತಾರೆ ಶೇರ್ ಟು ಎವರಿವನ್ ಅಂತೇಳಿ, ಅದನ್ನು ಕೂಡ ಕ್ಲಿಕ್ ಮಾಡಿ ನೀವು ಶೇರ್ ಮಾಡ್ಬೋದು. ಅಂದರೆ ಜಸ್ಟ್ ನಾವು ನಾನ್ ಫಾಲೋವರ್ಸ್ಗೆ ವೀಡಿಯೋನ ಹೋಗೋ ಥರ ಮಾಡಿರ್ತೀವಿ. ಈಗ ಪ್ರತಿಯೊಬ್ಬರಿಗೂ ವೀಡಿಯೋನ ಹೋಗಬೇಕು ಅಂದರೆ ನಮ್ಮ ಪ್ರೊಫೈಲ್ಗೆ ಇದು ಪರ್ಮನೆಂಟಾಗಿ ಸೆಟ್ ಆಗಬೇಕು, ಆ ರೀತಿ ವೀಡಿಯೋನ ಅಪ್ಲೋಡ್ ಮಾಡೋದು ಅಂತ ಹೇಳಿದರೆ ಇಲ್ಲಿ ಮೋರ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ನೀವು ಮಿನಿಮಮ್ ಒಂದು 12 ಅವರ್ಸ್ ಬಿಟ್ಬಿಟ್ಟು ಆಮೇಲೆ ಮಾಡ್ಕೊಳ್ಳಿ. ನಿಮಗೆ ಒಂದಷ್ಟು ವ್ಯೂಸ್ ಹೋಗಿರುತ್ತೆ ಆ್ಯಂಡ್ ಫಾಲೋವರ್ಸ್ ಕೂಡ ಆಗಿರ್ತಾರೆ. ಇಲ್ಲಿ ಬಂದು ಶೇರ್ ಟು ಎವ್ರಿವನ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಎಲ್ರಿಗೂ ಹೋಗುತ್ತೆ. ಅಂದರೆ ನಿಮ್ಮ ಫಾಲೋ ಮಾಡೋರಿಗೂ ಹೋಗುತ್ತೆ, ನಿಮ್ಮ ಫಾಲೋ ಮಾಡದೆ ಹೋದವ್ರಿಗೂ ಈ ವಿಡಿಯೋ ಹೋಗುತ್ತೆ. ಓಕೆನಾ? ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಈಗ ಅಪ್ಲೋಡ್ ಮಾಡಿರೋದ್ರಿಂದ ಅದನ್ನು ಕ್ಲಿಕ್ ಮಾಡ್ತಾ ಇಲ್ಲ, ಬ್ಯಾಕ್ ಬರ್ತೀನಿ. ಇಷ್ಟೇ. ಈ ರೀತಿ ನೀವು ಟ್ರಯಲ್ ರೀಲ್ಸ್ನ ಅಪ್ಲೋಡ್ ಮಾಡಿ ನಿಮ್ಮ ಫಾಲೋವರ್ಸ್ನ ಕೂಡ ಇನ್ಕ್ರೀಸ್ ಮಾಡ್ಕೋಬೋದು ಆ್ಯಂಡ್ ವ್ಯೂಸ್ನ ಕೂಡ ಹೆಚ್ಚು ಪಡಿಬೋದು. ಈ ರೀತಿ ಯೂಸ್ಫುಲ್ ವಿಡಿಯೋಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು. ಬೈ ಬಾಯ್.